ಹಲೋ, ನಮಸ್ತೆ. ವೆಲ್ಕಮ್ ಟು ನಳಮಹಾರಾಣಿ ಕೈ ರುಚಿ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಒಂದು ಕಿಚನ್ ನಳಮಹಾರಾಣಿ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವಾಗ ಆಲ್ರೆಡಿ ನೀವು ನೋಡಿರ್ತೀರಾ ತಮ್ನೇಲಲ್ಲಿ ನಾನು ಇವತ್ತು ಏನ್ ಮಾಡ್ತಾ ಇದೀನಿ ಅಂತ ಅಂದ್ರೆ, ಸೊ ಫ್ರೈಡ್ ರೈಸ್ ಮಾಡ್ತಾ ಇದೀನಿ. ಸೊ ಫ್ರೈಡ್ ರೈಸ್ ಅಂತಂದ್ರೆ ಯಾರಿಗ ಇಷ್ಟ ಇಲ್ಲ ಗೈಸ್, ಸೊ ನನ್ಗೂ ಇಷ್ಟನೇ. ಬಟ್ ಹೊರಗಡೆ ಮಾಡೋ ಅಂತ ಒಂದು ಫ್ರೈಡ್ ರೈಸ್ ಏನಿದೆ, ಸೊ ಮನೆಯಲ್ಲಿ ಅದನ್ನ ಪರ್ಟಿಕ್ಯುಲರ್ ಆಗಿ ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ವಿನೆಗರ್ ಇದೆಲ್ಲ ನಾವು ಕೆಲವೊಂದು ಮನೆಯಲ್ಲಿ ಎಲ್ಲ ಯೂಸ್ ಮಾಡಕ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಅದು ಇಲ್ದೇನೆ ಹೇಗ್ ಮಾಡೋದು ಫ್ರೈಡ್ ರೈಸ್ ನ ಅಂತ ತೋರಿಸ್ಕೊಡ್ತಾ ಇದೀನಿ. ಮೊದಲನೇದಾಗಿ ನಾವು ಫ್ರೈಡ್ ರೈಸ್ಗೆ ಏನೇನು ತರಕಾರಿಗಳನ್ನ ಯೂಸ್ ಮಾಡ್ತಾ ಇದೀನಿ ಅಂತ ಇಂಗ್ರೀಡಿಯೆಂಟ್ಸ್ ನ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ಏನ್ ತಗೊಂಡಿದ್ದೀನಿ ಅಂತಂದ್ರೆ ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಹಾಗೆ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ. ಸೊ ಇಷ್ಟು ತರಕಾರಿಗಳನ್ನ ನಾನು ಇವಾಗ ಫ್ರೈಡ್ ರೈಸಿಗೆ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಲೆಸನ್ ನಂಬರ್ 1 ಏನ್ ಮಾಡ್ಬೇಕು, ನನ್ನ ಒಂದು ಕಿಚನ್ ಚಾನಲ್ ಅಲ್ಲಿ ಒಲೆ ಹಚ್ಬೇಕು. ಬನ್ನಿ ಒಲೆ ಹಚ್ಚೋಣ. ಸೊ ಒಲೆ ಹಚ್ಚಿದ್ಮೇಲೆ ಪಾತ್ರೆ ಇಟ್ಕೊಂಡಾಯ್ತು. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಓಕೆ, ಇವಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಈ ತರದ ಪಾತ್ರೆಗಳಲ್ಲಿ ಏನು ಅಂತ ಅಂದ್ರೆ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಯಾಕೆಂದ್ರೆ ಈ ತರದ ಪಾತ್ರೆಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಿಡಿಯತ್ತೆ. ಸೊ ಹಾಗಾಗಿ ಹೇಳ್ತಾ ಇದೀನಿ, ನೋಡ್ಕೊಂಡು ಹಾಕೊಳ್ಳಿ. ಸೊ ಇವಾಗ ಇದು ಸ್ವಲ್ಪ ಕಾಯಿಲಿ, ಆಯ್ತಾ? ಸೊ ಮೊದಲನೇದಾಗಿ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಫ್ಲೇವರಿಗೋಸ್ಕರ ನಾನು ಹಾಕೊಳ್ತಾ ಇದ್ದಿರೋದು. ಈಗ ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಇದನ್ನ ಮಾಡ್ಕೊಳ್ಳೋದು ಬೆಟರು. ನೆಕ್ಸ್ಟ್ ಕರಿಬೇವು ಹಾಕೊಳ್ತಾ ಇದ್ದೀನಿ. ಆ ಬೆಳ್ಳುಳ್ಳಿ ಹಾಕಿದಾಗ ಘಮ ಬರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಆ ಬೆಳ್ಳುಳ್ಳಿ ಹಾಕಿದಾಗ ಎಣ್ಣೆಲಿ ಘಮ ಸಕ್ಕತ್ತಾಗಿ ಬರುತ್ತೆ. ಸೊ ಇವಾಗ ತರಕಾರಿಯಲ್ಲಿ ಫಸ್ಟ್ ನಾನು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್ ಜೊತೆಗೆ ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಯಾಕೆ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕೊಳ್ತಾ ಇದ್ದೀನಿ ಅಂತ ಅಂದ್ರೆ, ಸ್ವಲ್ಪ ಇದು ಗಟ್ಟಿ ತರಕಾರಿ ಅಂತ ಅನ್ಸುತ್ತೆ. ಇವಾಗ ಫ್ರೈಡ್ ರೈಸ್ಗೆ ನಮ್ಗೆ ಹಾಫ್ ಫ್ರೈ ಆಗ್ಬೇಕು. ಫ್ರೈಡ್ ರೈಸ್ಗೆ ಹಾಫ್ ಫ್ರೈ ಆದ್ರೇನೆ ಬೆಸ್ಟ್. ಫುಲ್ ಫ್ರೈ ಆಗ್ಬಿಟ್ರೆ ಅದು ಪಲಾವ್ ತರ ಫೀಲ್ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಈ ತರಕಾರಿನ ನಾನು ಮೊದಲೇದಾಗ ಹಾಕೊಂಡೆ. ಇವಾಗ ನೆಕ್ಸ್ಟ್ ಏನ್ ಹಾಕೊಳ್ತೀನಿ ಅಂತಂದ್ರೆ ಈರುಳ್ಳಿ ಹಾಕೊಳ್ತಾ ಇದೀನಿ. ಸೊ ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿದೀನಿ ನಾನು, ಯಾಕಂದ್ರೆ ಬಾಯಿಗೆ ಸಿಕ್ಕರೆ ಅದು ಚೆನ್ನಾಗಿರುತ್ತೆ ಅಂತ. ಅದಾಲ್ಸೋ ನಾನು ಇನ್ನೂ ಕೆಲವೊಂದು ತರಕಾರಿಗಳನ್ನ ಉದ್ದದಾಗಿ ಕಟ್ ಮಾಡ್ಕೋಬೋದಿತ್ತು, ಬಟ್ ಒಂದು ಡಿಫ್ರೆಂಟ್ ಆಗಿ ಇರ್ಲಿ ಅನ್ನೋಕ್ಕೋಸ್ಕರ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂಡ್ ಇನ್ನೊಂದು ಏನ್ ಗೊತ್ತಾ, ಆಕ್ಚುಲಿ ನಾವು ತರಕಾರಿಗಳನ್ನ ಹೇಗ್ ಕಟ್ ಮಾಡ್ಕೋತೀವಿ ಅನ್ನೋದ್ರ ಮೇಲೂ ಕೂಡ ನಮ್ಗೆ ಟೇಸ್ಟ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಏನು ಅಂತ ಅಂದ್ರೆ, ಮೊಮೋಸ್ ತಗೊಳ್ಳಿ. ಸೊ ಮೊಮೋಸ್ ಅಲ್ಲಿ ನೀವು ದೊಡ್ಡದಾಗ ಹಾಕ್ಬಿಟ್ಟು ಒಳಗಡೆ ಫಿಲ್ಅಪ್ ಮಾಡ್ಬಿಟ್ಟು ತಿಂದ್ರೆ ಟೇಸ್ಟ್ ಇರಲ್ಲ, ಆಯ್ತಾ? ಅದೇ ಚಿಕ್ಕದಾಗ ಹಾಕಿ ಕಟ್ ಮಾಡ್ಕೊಂಡು ತಿಂದಾಗ ಟೇಸ್ಟ್ ಬೇರೆ ಇರುತ್ತೆ. ಹಾಗೆ ನಾವು ಫ್ರೈಡ್ ರೈಸ್ ನ ಇದೇ ತರ ಉದ್ದಗೆ ಕಟ್ ಮಾಡಿದ್ರೆ ಟೇಸ್ಟ್ ಬೇರೆ, ಚಿಕ್ಕದಾಗ ಕಟ್ ಮಾಡಿದ್ರೆ ಟೇಸ್ಟ್ ಬೇರೆ. ಸೊ ಹಾಗಾಗಿ ತರಕಾರಿಗಳು ಕಟ್ ಮಾಡುವಂತ ವಿಧಾನನು ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸೊ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಯಾಕೆ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದೀನಿ ಗೊತ್ತಾ? ಸೊ ತುಂಬಾನೇ ಸ್ಮೂತಿ ಆಗಿರುತ್ತೆ. ಸೊ ತುಂಬಾ ಬೇಗ ಅದು ಎಣ್ಣೆಲಿ ಫ್ರೈ ಆಗ್ಬಿಡುತ್ತೆ. ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಹಾಕೊಂಡಿದೀನಿ. ಓಕೆ, ಸ್ವಲ್ಪ ಅದು ಹಾಫ್ ಫ್ರೈ ಆಗ್ಬೇಕಲ್ವಾ, ಸೊ ಹಾಗಾಗಿ. ಸೊ ನೀವು ನೋಡ್ಬೋದು ಇವಾಗ ನಾನು ಫ್ರೈಡ್ ರೈಸ್ಗೆ ಏನೇನ್ ಹಾಕಿದೀನಿ ಅಂತ. ಸೊ ಇದಕ್ಕೆ ಮಸಾಲೆ ಬೇಕೇ ಬೇಕಲ್ವಾ. ಓಕೆ, ಇವಾಗ ಮಸಾಲೆ ಆಡ್ ಮಾಡೋಣ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ? ಇದನ್ನ ನೋಡಿದ್ರೆ ಹೀಗೆ ತಿನ್ಬಿಡೋಣ ಅನ್ನೋ ಫೀಲ್ ಬರ್ತಿದೆ ಆಕ್ಚುಲಿ. ಸೊ ಇದಕ್ಕೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಹೇಳ್ದಾಗೆ ಲಾಸ್ಟ್ 2 ವಿಡಿಯೋಸ್ ಅಲ್ಲಿ ನಾನು ಹೇಳ್ದಾಗೆ ಇದು ಬಂದ್ಬಿಟ್ಟು ಮನೇಲೆ ಮಾಡ್ಕೊಂಡಿರೋ ಅಂತ ಒಂದು ಪೌಡರು. ಇದನ್ನ ನಾನು ಹಾಫ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಸೊ ಈ ಒಂದು ಮನೇಲಿ ಮಾಡ್ಕೊಂಡಿರೋ ಅಂತ ಪೌಡರ್ನ
ಹೇಗ್ ಮಾಡೋದು ಮನೇಲಿ ಪೌಡರ್ ಅಂತ ನಿಮ್ಗೆ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ಮಾಡ್ತೀನಿ. ಈ ಮಸಾಲೆನ ಇವಾಗ ಹಾಕೊಂಡೆ ಅಲ್ವಾ, ಸೊ ಕೆಲವೊಬ್ರು ಏನ್ ಮಾಡ್ಬೇಕಂದ್ರೆ ಹೊರಗಡೆ ಫ್ರೈಡ್ ರೈಸ್ ಮಸಾಲಾ ಸಿಗುತ್ತೆ, ಅದನ್ನು ಕೂಡ ಆಡ್ ಮಾಡ್ಬಿಟ್ರೆ ಡೈರೆಕ್ಟ್ ಆಗಿ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಮನೇಲಿ ನಾನು ಸಿಂಪಲ್ ಆಗಿ ಫ್ರೈಡ್ ರೈಸ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದೀನಿ. ಸೊ ಅದನ್ನು ಇನ್ನು ಹಾಕೊಂಡ್ರೆ ಇನ್ನೂ ಸೂಪರ್ ಆಗಿ ಬರುತ್ತೆ. ಓಕೆ ಬನ್ನಿ. ಸೊ ಆಲ್ಮೋಸ್ಟ್ ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ಇವಾಗ ರೈಸ್ ಹಾಕೊಳ್ಳೋಣ. ಓಕೆನಾ, ರೈಸ್ ಎಷ್ಟು ಉದುರಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ರೈಸ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ, ಏನ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಗೈಸ್. ರೈಸ್ ಹಾಕಿದ್ಮೇಲಂತೂ ಇವಾಗ ಇದಕ್ಕೊಂಥರ ಇನ್ನೂ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಲುಕಿಂಗ್ ಸೋ ಬ್ಯೂಟಿಫುಲ್ ಆಕ್ಚುಲಿ, ಸಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಆಕ್ಚುಲಿ ನಾನು ವೇಟ್ ಮಾಡ್ತಾ ಇದ್ದೀನಿ ಇದನ್ನ ತಿನ್ಬಿಟ್ಟು ಹೇಗಿದೆ ಅಂತ ನಿಮ್ಗೆ ಹೇಳಕ್ಕೆ. ಸೊ ಇವಾಗ ಕಾಣಿಸ್ತಾ ಇರೋ ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಫ್ರೈಡ್ ರೈಸ್ಗೆ ಇನ್ನೂ ಒಂದ್ ಸ್ವಲ್ಪ ಬ್ಯೂಟಿಫುಲ್ ಆಗಿ ಮಾಡೋಣವಾ. ಸೊ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ, ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ನೋಡೋಣ. ಓಕೆ, ಸೊ ಇವಾಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡ್ ಬಂದಿದ್ದೀನಿ. ನೋಡಿ ಹೇಗ್ ಕಾಣಿಸ್ತಾ ಇದೆ ನಾನ್ ಮಾಡಿರೋಂತ ಒಂದು ಫ್ರೈಡ್ ರೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಕಲರ್ಫುಲ್ ಆಗಿದೆ. ಸೊ ಬನ್ನಿ ತಡ ಮಾಡೋದಕ್ಕೆ ಟೇಸ್ಟ್ ಮಾಡಿ ನೋಡೋಣ. ಓಕೆ, ಸೊ ಫೈನಲ್ ಆಗಿ ನಮ್ಮ ಒಂದು ಫ್ರೈಡ್ ರೈಸ್ ರೆಡಿ ಆಗಿದೆ. ಸೊ ಇದನ್ನ ಟೇಸ್ಟ್ ಮಾಡೋಂತ ಟೈಮ್ ಬಂದಿದೆ. ಇವಾಗ ಟೇಸ್ಟ್ ಮಾಡೋಣ. ಓಕೆನಾ, ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ಇದು ವಾವ್ ಸೂಪರ್. ಐ ಆಮ್ ವೇಟಿಂಗ್ ಆಕ್ಚುಲಿ, ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಸಖತ್ತಾಗಿದೆ, ಸೂಪರ್ ಆಗಿದೆ. ಮತ್ತು ತರಕಾರಿ ಎಷ್ಟು ಬೇಯಬೇಕೋ ಅಷ್ಟೇ ಬೆಂದಿದೆ, 70%. ಆಸಮ್ ಆಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ವಾವ್, ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ ಆಯ್ತಾ, ಮಿಸ್ ಮಾಡ್ಬೇಡಿ. ಎಸ್ ಗೈಸ್, ನೋಡಿದ್ರಲ್ಲ ನೀವು ಇವಾಗ ನಾನು ಮಾಡಿರೋಂಥ ಫ್ರೈಡ್ ರೈಸ್. ನೀವು ಕೂಡ ಮನೇಲಿ ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ರೆಸಿಪಿ ಜೊತೆಗೆ, ಹಾಗೆ ಹೊಸ ಅಡಿಗೆ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.